बोला पुंडलिक पंडरीनाथ भगवान की माऊली ज्ञानेश्वर महाराज की जगद्गुरु तुकाराम महाराज की सकल साधु महाराज की पुंडलिका वरदे हरि विठ्ठल. ನನ್ನ ಹೆಸರು ಹಬಾಪ ಕಿಮ್ಯಾನಾಯ್ಕ ರಾರಾಳ ತಾಂಡ ಅಂತ. ಇದು 11ನೇ ವರ್ಷದ ಪಾದಯಾತ್ರೆ. ಇದು ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಹಂಪಿ ಕೊನೆಗೊಳ್ಳುತ್ತೆ. ಮತ್ತೆ ಯಾವ ಊರು ಮುಂದೆ ಹೋಗ್ತಾ ದಾರಿ ಉದ್ದಕ್ಕೂ ಗುಳೆದಾಳು, ಓಬಳಾಪುರ, ಮಗಿಮಾವನಹಳ್ಳಿ, ಅಲಗಾಪುರ, ಕಟ್ಟಿಹೊಲ್ ತಾಂಡ, ಡಣನಾಯಕನ ಕೆರೆ, ಮರನಹಳ್ಳಿ, ಹಾಗೆ ಊರು ಸುತ್ತ ಉದ್ದಕ್ಕೂ ಹಂಪೆ ಮುಟ್ಟೋ ತನಕನು ಒಬ್ಬೊಬ್ರು ಸೇರ್ತಾನೆ ಇರ್ತಾರೆ. ಇದನ್ನ ಪಾದಯಾತ್ರೆ ಹಳ್ಳಿಗೂ ಭಗವಂತನ ನಾಮ ಪ್ರಚಾರ ಮಾಡಿಕೊಂಡು ಜೀವನ ತಮ್ಮ ಆತ್ಮ ಕಲ್ಯಾಣಕ್ಕಾಗಿ ಈ ಪಾದಯಾತ್ರೆ ನಂಬ್ಕೊಂಡಿದ್ದೀವಿ. ಇದು ಆಷಾಢ ಶುದ್ಧ ಏಕಾದಶಿ, ಅದಕ್ಕಾಗಿ ಹೊರಡ್ತಿದ್ದೀವಿ. ಹೌದೌದು. ವಿಜಯ ವಿಠ್ಠಲ ದಕ್ಷಿಣ ಕಾಶಿ ವಿಜಯ ವಿಠ್ಠಲ ಮಂದಿರ ಹಂಪಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಇವತ್ತಿಂದ 4 ದಿನದ ತನಕ ಪಾದಯಾತ್ರೆ ಗೈಯುತ್ತಾ ಹಳ್ಳಿಗೂ ನಾಮ ಪ್ರಚಾರವನ್ನ ಸಾರುತ್ತಾ ಪಾದಯಾತ್ರೆಯಲ್ಲಿ ಕೀರ್ತನೆ ಪ್ರವಚನ ಮೂಲಕ ಎಲ್ಲರೂ ಸಾಗ್ತಾ ಇರ್ತೀವಿ. ತೇಜಸ್ವಿ ನಾಯ್ಕ ಅಂತ ಹೇಳಿ ಹೊಸಪೇಟೆಯಿಂದ ನಾವು ಬಹುತೇಕವಾಗಿ ನಮ್ಮ ಈ ರಾರಾಳ ತಾಂಡ ಅಂತಕ್ಕಂಥದ್ದು ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಲ್ಲಿ ಪ್ರಮುಖ ನಮ್ಮ ಗುರುವರಿಯಾಗಿರ್ತಕ್ಕಂಥ ಹರಿಭಕ್ತ ಪರಾಯಣ ನಾಮದೇವ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಈ ತಾಂಡ ಹೆಸರುವಾಸಿಯಾಗಿತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ. ಅದು ಆ ಪ್ರಯುಕ್ತದಲ್ಲಿ ದಕ್ಷಿಣ ಕಾಶಿ ಹಂಪಿಗೆ 11ನೇ ವರ್ಷದ ಒಂದು ಆಷಾಢ ಶುದ್ಧ ಏಕಾದಶಿ ಭೂವೈಕುಂಠ ಪಂಢರಪುರದಲ್ಲಿ ಏನು ನಡೆಯುತ್ತೆ ಅದೇ ಏಕಾದಶಿ ಇವತ್ತು ದಕ್ಷಿಣ ಕಾಶಿ ಹಂಪಿಯಲ್ಲಿ ನಾವು ಮಾಡಬೇಕು. ಅದು ವಿಜಯ ವಿಠ್ಠಲ ಮಂದಿರ, ಪುರಾತನ ಮಂದಿರ. ಅದು ಆ ಮಂದಿರದಲ್ಲಿ ನಿಲ್ಲಿರ್ತಕ್ಕಂಥ ಎಲ್ಲಾ ಸದ್ಮಾರ್ಗ ಸಂತರನ್ನೆಲ್ಲ ಕರೆದೊಯ್ದು ಹಳ್ಳಿಗೆ ಜ್ಞಾನೋತ್ಸವ ಕೊಟ್ಟು ಕಲಿಯುಗದ ಒಂದು ಉದ್ಧಾರಗೋಸ್ಕರ, ಈ ಇರ್ತಕ್ಕಂಥ ಒಂದು ಧರ್ಮರಕ್ಷಣೆಗೋಸ್ಕರ ಸನಾತನ ಧರ್ಮ ಇರ್ತಕ್ಕಂಥ ಈ ಪಾದಯಾತ್ರೆ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಈ ನಮ್ಮ ರಾಯಳ ತಾಂಡದ ನಾಯಕ್ ಡಾವ್ ಕರಬಾರಿ, ನಮ್ಮ ಯಜಮಾನರು ಮತ್ತು ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಮತ್ತು ಈ ನಮ್ಮ ಊರಿನ ಗುರು ಹಿರಿಯರು ಮತ್ತೆಲ್ಲರೂ ಮಹಿಳಾ ಮಂಡಳಿ ನಮಗೆ ಸಾಥ್ ಕೊಡ್ತಿದ್ದಾರೆ. ಅವರೆಲ್ಲ ಆಶೀರ್ವಾದದಿಂದ ನಾವು ಈ ಪಾದಯಾತ್ರೆಯನ್ನ ನಾವು ಮುಕ್ತಾಯಗೊಳಿಸ್ತೀವಿ.